ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಮಕ್ಕಳು ಸ್ಕೂಲ್ ಕೂಡ ಕಳಿಸಿಲ್ಲ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ದೇವಸ್ಥಾನ ಹೋಗೋಣ ಅಂದ್ಕೊಂಡಿದ್ವಿ. ಅವಾಗವಾಗ ಅಮಾವಾಸ್ಯೆ ಟೈಮಲ್ಗಡೆ ನಮ್ಮ ಮನೆ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಅದು ಹೆಣ್ದೇವ್ರು ಯಾವುದು ಅಂದರೆ ಜಲಗಿರಿ ಅಮ್ಮ ಅಂತ. ಅದು ಯಡಿಯೂರ ಹತ್ರ ಬರುತ್ತೆ ದೇವಸ್ಥಾನ. ತುಂಬ ಪವರ್ಫುಲ್ಲು ಹೆಣ್ದೇವರು ಅದು. ಮನೆಯವರು ಮಕ್ಕಳು ಎಲ್ಲ ರೆಡಿ ಆಗ್ತಾಯಿದ್ರೆ ಬೇಗ ಬೇಗ ಹೊರಡ್ಬೇಕು ಇವಾಗ. ಈಗ ಎಲ್ಲ ಹೋಗ್ತಾ ಇದ್ದೀವಿ. ಹತ್ತತ್ರ ಒಂದು ಕಾಲ್ ಅವರ್ ಆಗುತ್ತೆ ಹೋಗೋಕ್ಕೆ. ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ಬಿಟ್ಬಿಟ್ವಿ. ಬೇಗ ಹೋಗೋಣ, ತುಂಬ ರಶ್ ಇರ್ತಾರೆ. ಅಮಾವಾಸ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಸೊ ಅದಕ್ಕೆ ಬೇಗ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಿಟ್ವಿ. ನಮ್ಮ ಅವ್ರ ಅತ್ತೆ ಇರೋಗಿಂದನೂ ದೇವಸ್ಥಾನ ಹೋಗ್ತಾರಂತೆ. ಸೊ ಅದಕ್ಕೆ ನಮ್ಮ ಮಾವಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಬಿಡ್ತೀನಿ ಅವ್ರು ಹುಷಾರಾದರೆ ಅಂದ್ಕೊಂಡಿದ್ರಂತೆ. ಆವಾಗಿಂದನೂ ಹೋಗ್ತಾಯಿದ್ದೀವಿ. ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಿಡುತ್ತಲ್ಲ ಯಡಿಯೂರು, ಆ ರೋಡಲ್ಲೇ ಬರೋದಿದು. ನೋಡಿ, ಇದೇ ರೋಡು, ಅದು ದೇವಸ್ಥಾನಕ್ಕೆ ಹೋಗೋ ರೋಡು. ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡ್ರೆ ಒಳಗಡೆ ಬರುತ್ತೆ ದೇವಸ್ಥಾನ. ಯಡಿಯೂರು ರೋಡ್ ಇದು ಅಂತ ಹೇಳ್ತಾರೆ. ಈ ಸರ್ಕಲಲ್ಲಿ ಹೂವು, ತೆಂಗಿನಕಾಯಿ, ಹಣ್ಣು, ಪೂಜೆ ಸಾಮಾನೆಲ್ಲ ಸಿಗ್ತಾ ಇರುತ್ತೆ. ನಾವು ಇಲ್ಲೇ ಬಂದು ಪೂಜೆ ಸಾಮಾನೆಲ್ಲ ಏನು ಬೇಕೋ ತೊಗೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತೀವಿ. ನಾನು ನೋಡಿ ಇಲ್ಲೆಲ್ಲ ಪೂಜೆ ಸಾಮಾನು ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಪ್ರೈಸ್ ಕೂಡ ಎಷ್ಟೊಂದು ಏನು ಅನ್ನೋ ಥರ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹೂವು, ಸೀರೆ, ದೇವಸ್ಥಾನಕ್ಕೆ ಏನು ಬೇಕು ಎಲ್ಲ ಐಟಮು ಕೂಡ ಇಲ್ಲಿ ಸಿಗುತ್ತೆ. ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನ ಕಡೆ ಹೊರಟ್ವಿ. ಇಲ್ಲಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ಸಿಗುತ್ತೆ. ಫಸ್ಟ್ ಅದಕ್ಕೆ ಹೋಗಬೇಕು ಯಾವಾಗಲೂ ಅಷ್ಟೇ. ಇವರು ಅಕ್ಕ ತಂಗಿ ಅಂತೆ. ಫಸ್ಟು ಇಲ್ಲಿಗೆ ಅಕ್ಕ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಹೋಗ್ಬೇಕಂತೆ. ಅದು ಅವಾಗಿಂದನೂ ಆ ಥರ ನಡ್ಕೊಂಬಂದಿದೆ. ಫಸ್ಟು ಇಲ್ಲಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ, ಇದೇ ಅಟ್ಟಿಲಕ್ಕಮ್ಮ ದೇವಸ್ಥಾನ. ಇಲ್ಲಿಂದನೇ ನೋಡಿ ಕಾರುಗಳಂತೂ ಎಷ್ಟು ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲೂ ಅದೇ ಥರ ರಶ್ ಇತ್ತು, ಅಲ್ಲೂ ಜಲಗಿರಮ್ಮ ದೇವಸ್ಥಾನದಲ್ಲೂ ಅದೇ ಥರ ರಶ್ ಇತ್ತು. ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ವಿ. ನೋಡಿ, ಗೋಪುರ ತುಂಬ ಜನ ನಾನು ನೋಡಿದ್ದೀನಿ, ಯೂಟ್ಯೂಬರ್ಸು ತೋರಿಸ್ತಾ ಇರ್ತಾರೆ ದೇವಸ್ಥಾನ. ತುಂಬ ಜನ ಇಲ್ಲಿಗೆ ಬರ್ತಾರೆ. ನಾವು ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ದೇವಸ್ಥಾನ ಕಡೆ ಇವಾಗ ಹೊರಟಿದ್ದೀವಿ. ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ. ದೇವಸ್ಥಾನಕ್ಕೆ ಹೋಗಿದ್ದ ದಿವಸ ತುಂಬ ಬಿಸಿಲು ಕೂಡ ತುಂಬಾ ಇತ್ತು. ನೋಡಿ, ಇಲ್ಲಿ ಈ ಥರ ಹೊರಗಡೆ ದೇವರಿಟ್ಟಿರ್ತಾರೆ. ಅಲ್ಲಿ ನವಿಲುಗರಿಯಿಂದ ಆಶೀರ್ವಾದ ಮಾಡ್ತಾರೆ. ಏನಾದರೂ ಕೆಟ್ಟದ್ದು ಕನಸು ಅದು ಇದು ಎಲ್ಲ ಬೀಳಬಾರ್ದು ಅಂತ ಅಲ್ಲಿ ಹೊರಗಡೆ ಆಶೀರ್ವಾದ ಮಾಡ್ತಾರೆ. ಆಮೇಲೆ ನೋಡಿ, ಒಳಗಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡು. ಒಂದು 11:30-12 ಒಳಗಡೆನೇ ದೇವಸ್ಥಾನದಲ್ಲಿದ್ವಿ. ಅಷ್ಟು ಟೈಮ್ಗೆ ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ. ಕ್ಯೂ ಥರ ಮಾಡಿದ್ದಾರೆ. ಫಸ್ಟೆಲ್ಲ ಈ ಥರ ಏನೂ ಲೈನೆಲ್ಲ ಆ ಥರ ಇರೋಲ್ಲ. ಅಮಾವಾಸ್ಯೆ ಟೈಮ್ ಅಲ್ವಾ, ತುಂಬ ಕ್ರೌಡ್ ಆಗ್ತಾರೆ ಅಂತ ಅವರು ಈ ಥರ ಲೈನ್ಸ್ ಮಾಡಿದ್ದಾರೆ. ಆ ಲೈನ್ಸಲ್ಲಿ 1-2 ಲೈನ್ ಮಾಡಿದ್ದಾರೆ. ಹೋದ್ವಿ. ಏನು ಅಂತ ತುಂಬ ಹೆವಿಯಾಗಿ ನಿಂತ್ಕೋಬೇಕು ಆ ಥರ ಎಲ್ಲ ಏನಿರಲಿಲ್ಲ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ಖುಷಿ ಆಯಿತು. ನಾವು ಹೊರಗಡೆ ಬಂದ್ವಿ. ನೋಡಿ, ಅಲ್ಲಿ ನಿಂತಿದ್ರಲ್ಲ ಅವರು ಸ್ವಲ್ಪ ನಿಂಬೆಹಣ್ಣಲ್ಲಿ ದೃಷ್ಟಿ ಎಲ್ಲ ತೆಗಿತೀನಿ ಕೊಡಿ ಅಂತ. ಅಲ್ಲಿ ಊದ್ಗಡ್ಡಿ ಎಲ್ಲ ಅವ್ರು ತೊಗೊಳ್ಳಲ್ಲ. ನಾವೇ ಹೊರಗಡೆ ತೊಗೊಂಡು ಬಂದು ಪೂಜೆ ಮಾಡಿಬಿಟ್ಟು ಬರಬೇಕು. ಅಲ್ಲಿ ಮುಗಿಸ್ಕೊಂಡು ಜಲಗಿರಿ ಅಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ಹೆಣ್ದೇವರು ಇದು ಜಲಗಿರಿ ಅಮ್ಮ. ನಾವು ತುಂಬ ವರ್ಷದಿಂದ ಇಲ್ಲಿ ಬರ್ತೀವಿ. ನೋಡಿ, ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡು. ಅಲ್ಲಿ ಹೋಗಿರೋರೆಲ್ಲನೂ ಇಲ್ಲಿ ಬಂದೇ ಬರ್ತಾರೆ ಪೂಜೆಗೆ ಅಂತ. ನೋಡಿ, ದೇವಸ್ಥಾನ ಇದು ಎಂಟ್ರಿಯಿಂದ ಫುಲ್ಲು ದೇವಸ್ಥಾನ ಸುತ್ತ ಕೂಡ ನಿಂತಿದ್ದಾರೆ ಜನ. ಅಷ್ಟು ಕ್ರೌಡ್ ಇತ್ತು. ಅಂದರೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವರೆಲ್ಲ ಚೆನ್ನಾಗಿ ಕಾಣಿಸ್ತು. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಪುರೋಹಿತರು ತುಂಬ ಪರಿಚಯ ನಮ್ಮ ಮನೆಯವ್ರಿಗೆ. ನೋಡಿ, ನಮ್ಮ ಮನೆ ತಾಯಿ ಎಷ್ಟು ಚೆಂದ ರೆಡಿ ಮಾಡಿದಾರಲ್ವ. ಪುರೋಹಿತರು ತುಂಬ ಜನ ಇದ್ರಲ್ಲ, ಕೈ ಹಿಂಗೆ ಇದು ಮಾಡಿ ಹಂಗೆ ಮಾತಾಡ್ಸಿದ್ರು ನಮ್ಮ ಮನೆಯವ್ರನ್ನ. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ವಿ. ಚಂದ್ರು ಸರ್, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಸಿಕ್ಕಿದ್ರು. ಸರ್, ಒಂದು ಫೋಟೋ ತೊಗೊತೀವಿ ಅಂದರು. ತೊಗೊಳ್ಳಿ ಅಮ್ಮ ಅಂತ ಹೇಳಿ ಫೋಟೋ ಎಲ್ಲ ತೊಗೊಂಡ್ವಿ. ಸರ್ ಒಂದೆರಡು ಮಾತಾಡಿ ನಮ್ಮ ಚಾನಲ್ ಬಗ್ಗೆ ಅಂತ ಹೇಳಿದೆ. ರೂಪಾ ಸೋಮಶೇಖರ್ ಅವ್ರು ಸಿಕ್ಕಿದ್ರು, ದೇವಸ್ಥಾನಕ್ಕೆ ಬಂದಿದ್ರು. ನೋಡಿದಾಗ ಅವ್ರು ನೋಡ್ಬಿಟ್ಟು ನಾನೇ ಭಾಳ ಖುಷಿಯಾದೆ. ಅವ್ರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ. ನೀವು ನೋಡ್ತಾ ಇರಬೇಕು. ಒಂದ್ಸಲ ಬೆಲ್ ಬಟನ್ ಒತ್ತಾ ಇರಬೇಕು. ಇದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕಾ? ನೀವೆಲ್ಲ ಕಾಯ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ, ನೋಡಬೇಕು. ಒನ್ ಮೋರ್ ಅಂತ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಬರೋಣ, ಪ್ರೀತಿ ತರೋಣ. ಏನಂತೀರಾ ಮೇಡಮ್? ಥ್ಯಾಂಕ್ ಯು.
ಸರ್ ಸಿಕ್ಕಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸರು ಅಡುಗೆಯಲ್ಲೆಲ್ಲ ಅಷ್ಟು ಫೇಮಸ್ ಆಗಿದ್ದಾರೆ, ಅಷ್ಟು ಹೆಸರು ಮಾಡಿದ್ದಾರೆ. ಬಟ್ ಒಂದು ಸ್ವಲ್ಪ ಆದ್ರೂ ಏನಪ್ಪ ಈ ಥರ ಪಬ್ಲಿಕಲ್ಲಿ ಮಾತಾಡಿಸ್ಬೇಕು ಏನೂ ಇಲ್ಲ, ಸಾಮಾನ್ಯ ಜನ ಥರನೇ ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಿದ್ರು. ಆಮೇಲೆ ಇನ್ನೊಂದು ಏನಂದರೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಬರಬೇಕಾದ್ರೆ ನಾನು ಸಿಕ್ಕಿದವ್ರು ನನಗೆ, ನಾನು ಆಯ್ ಸರ್ ಅಂತ ಮಾತಾಡಿಸ್ದೆ ಅಷ್ಟೇ. ಅವರು ಮೇಡಮ್ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ ಕೇಳಿದ್ರು. ಅವ್ರಿಗೆ ನನ್ನ ಪರಿಚಯ ಇದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನು ಮೇಡಮ್ ಯೂಟ್ಯೂಬ್ ಮಾಡ್ತೀರಾ ಅಂದ್ರಲ್ಲ, ಸಖತ್ತು ಖುಷಿ ಆಯಿತು. ಅದಕ್ಕೆ ಹೇಳೋದು, ನಾವು ಒಂದು ಮನೆ ದೇವ್ರನ್ನ ನಂಬ್ತೀವಿ ಅಂದರೆ ಇದಕ್ಕೆ. ದೇವಸ್ಥಾನಕ್ಕೆ ಬಂದ್ವಿ, ದೇವ್ರು ಏನೋ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಆಗೋ ಥರ, ಖುಷಿ ಆಗೋ ಥರ ಒಂದು ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು. ಇವತ್ತಂತೂ ಒಂದು ಒಳ್ಳೆ ಗುಡ್ ವೈಬ್ಸ್ ಕ್ರಿಯೇಟ್ ಆಗಿರೋ ಥರ ಆಯಿತು. ಪೂಜೆ ಕೂಡ ಚೆನ್ನಾಗಾಯಿತು. ನಾವು ಅಂದ್ಕೊಳೋ ಥರ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಜಲಗಿರಮ್ಮ ದೇವಸ್ಥಾನ ಹೋಗಿದ್ದೀವಿ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ತೀರ್ಥಕಾಯಿ ಅಂತ ತೊಗೊಂಬರ್ತೀವಿ. ತೊಗೊಂಬಂದು ಅದನ್ನು ನೆಕ್ಸ್ಟು ಮಂಗಳವಾರ ಅಥವಾ ಶುಕ್ರವಾರ ಅದನ್ನು ಪೂಜೆ ಮಾಡ್ಕೊತೀವಿ. ಮನೆಗೆ ಬಂದು ನಾವು ಕೂಡ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಾನು ಟೆರಸ್ ಮೇಲೆ ಸ್ವಲ್ಪ ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಒಂದು ಚಿಕ್ಕ ಕೆಳಗಡೆ ಕಡ್ಡಿ ಇದೆಯಲ್ಲ ಅದಷ್ಟೇ ನಾನು ಇಟ್ಟಿದ್ದು. ಅದು ಒಂದು 2 ಇಯರ್ಸಿಂದ ಅಷ್ಟು ದೊಡ್ಡ ಗಿಡ ಆಗಿದೆ. ಇವಾಗ ಅದರಲ್ಲಿ ಒಂದು ಹಣ್ಣು ಕೂಡ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಮೊಗ್ಗು. ನಾನು ಒಂದು ಸಣ್ಣ ಮೊಗ್ಗು ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನೂ ಒಂದು ಫೋಟೋ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ. ನಾನು ಫಸ್ಟ್ ಟೈಮ್ ಡ್ರ್ಯಾಗನ್ ಫ್ರೂಟು ಯಾವ ಥರ ಬಿಡುತ್ತೆ ಅಂತ ನೋಡಿದ್ದು. ಇದೆಲ್ಲ ಹೊರಗಡೆ ದೇಶದಲ್ಲಿ ಬೆಳೀತಾರೆ ಅಂತಾರೆ, ಬಟ್ ಇವಾಗ ಎಲ್ಲರ ಮನೆಯಲ್ಲೂ ಈ ಥರದ್ದೆಲ್ಲ ಹಾಕ್ಕೊಂಡು ಒಂದೊಂದು ಹಣ್ಣು ಆ ಥರ ಎಲ್ಲ ಬಿಡ್ತಾಯಿದೆ. ನಮ್ಮ ಮನೇಲೂ ಒಂದು ತಂದು ಹಾಕಿದ್ದೆ. ನಾನು ಅಂದ್ಕೊಂಡೆ ಈ ಥರ ಹೂವದೊಳಗಡೆ ಹಣ್ಣು ಬಿಡುತ್ತೆ ಅಂದ್ಕೊಂಡು ನೋಡ್ತಾ ಇರ್ತಾಯಿದ್ದೆ ಡೈಲಿ, ಬಟ್ ಅದು ಆ ಥರ ಅಲ್ಲ ಬಿಡೋದು. ಆ ಹೂವು ಏನಿದೆಯಾ ಆ ಹೂವು ಫುಲ್ಲು ಒಣಗೋಗ್ಬಿಡುತ್ತೆ. ಒಣಗೋದ್ಮೇಲೆ ಅದು ಕೆಳಗಡೆ ಸ್ವಲ್ಪ ಬಗ್ದಂಗೆ ನೋಡಿ ಈ ಥರ ಆಗಿಬಿಡುತ್ತೆ, ಒಣಗೋಗ್ಬಿಡುತ್ತೆ. ಅದು ಒಣಗಿ ಬಿದ್ದೋಗ್ಬಿಡುತ್ತೆ. ಆವಾಗ ಕೆಳಗಡೆ ಹಣ್ಣು ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಪುಟ್ಟದಾಗಿ ಸ್ಟಾರ್ಟಿಂಗು ಹಣ್ಣು ಬಿಟ್ಟಿತ್ತು. ಅದಾದಮೇಲೆ ಹಂಗೆ ದೊಡ್ಡ ಸೈಜ್ ಆಗ್ತಾ ಒಂದು ಒಳ್ಳೆ ಹಣ್ಣು ಸಿಕ್ತು. ನಾವೇನೇ ಹೊರಗಡೆ ತೊಗೊಂಡು ಬಂದು ತಿಂದರೂ ಒಂದು ಹಣ್ಣು ಅಂದರೂ ಬೆಳೆದು ನಾವು ತಿಂದರೆ ಅದೊಂಥರ ನಮಗೂ ಖುಷಿ ಆಗುತ್ತೆ, ನಮ್ಮ ಮನೇಲಿ ಬಿಟ್ಟಿದೆ ಅಂತ. ಅದು ಡ್ರ್ಯಾಗನ್ ಫ್ರೂಟು ಅಂದರೆ ರೇರ್ ಫ್ರೂಟ್ ಅಲ್ವಾ. ನಮ್ಮ ಮನೇಲೂ ಒಂದು ಬಿಟ್ಟಿತ್ತು ನೋಡಿ, ಈ ಥರ ಹಣ್ಣಾಗಿದೆ. ಇಷ್ಟು ಕಲರ್ ಬಂದರೆ ಸಾಕು, ಅದು ಹಣ್ಣಾಗಿರುತ್ತೆ. ಹೊರಗಡೆ ಆ ಗಾಡಿ ಮೇಲೆಲ್ಲ ಇನ್ನೂ ರೆಡ್ ಇರುತ್ತೆ, ಯಾಕಂದರೆ ಅದು ಬಿಸಿಲಿಗೆ ಸ್ವಲ್ಪ ಕಲರ್ ಬಂದಿರುತ್ತಂತೆ ಅಷ್ಟೇ. ಆದರೆ ಮನೇಲಿ ಇಷ್ಟು ಕಲರ್ ಬಂದರೆ ಆರಾಮಾಗಿ ಕಟ್ ಮಾಡ್ಕೋಬೋದು. ನನ್ನ ಮಗಳು ನೋಡಿ ನಾನು ಕಟ್ ಮಾಡ್ತೀನಿ ಅಂತಿದ್ಲು. ಸರಿ ನೀನೇ ಮಾಡಪ್ಪ ಅಂತ ಹೇಳಿ ಅವಳ ಹತ್ರನೇ ಮಾಡಿಸ್ದೆ. ಫಸ್ಟ್ ಟೈಮು ಒಂದು ಡ್ರ್ಯಾಗನ್ ಫ್ರೂಟ್ನ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಹಣ್ಣು ತುಂಬ ಸ್ವೀಟಾಗಿತ್ತು. ಒಂದು ಹಣ್ಣು ಕಟ್ ಮಾಡಿದ್ರೆ 4 ಪೀಸ್ ಆಗುತ್ತೆ. ಕರೆಕ್ಟಾಗಿ ನಾವು 4 ಜನ ಇದ್ದೀವಲ್ಲ, 4 ಒಬ್ಬೊಬ್ಬರು ಒಂದೊಂದು ಪೀಸ್ ತೊಗೊಂಡ್ವಿ. ನಮ್ಮ ಅದಕ್ಕೆ ಹೇಳ್ತಾಯಿದ್ರು ಈ ವರ್ಷ ಒಂದು ಬಿಟ್ಟಿದೆ, ನೆಕ್ಸ್ಟು 2, 3 ಆ ಥರ ಬಿಡುತ್ತೆ ಅಂತ. ಅವ್ರ ಮನೆ ಹತ್ತತ್ರ ಒಂದು 10 ಹಣ್ಣು ಆ ಥರ ಬಿಡ್ತಾಯಿದೆಯಂತೆ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಹೆಚ್ಚೆಚ್ಚು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.